ಬನ್ನಿ ಇವತ್ತು ರೇಸಿಂಗ್ ಕಾರ್ ಮಾಡೋದು ಹೇಗೆ ಅಂತ ನೋಡೋಣ. 3 kg ನಾನು ಫಸ್ಟ್ ಎಲ್ಲ ಕಟ್ಟಿಂಗ್ ಮಾಡಿ ಫುಲ್ಲು ಕೇಕ್ ರೆಡಿ ಮಾಡಿ ಇಟ್ಕೊಂಡಿದ್ದೆ. 3 kg ವೆನಿಲ್ಲ ಇದು ಕಾರು, ಅಂದರೆ ಲಾಂಗ್ ವಿಡಿಯೋ ಆಗುತ್ತೆ ಫಸ್ಟ್ ಮಾಡಲಿಲ್ಲ ಅಂದರೆ. ಅದಕ್ಕೋಸ್ಕರನೇ ಈಗಲೇ ಅದು ಕಾರ್ ಮಾಡುವಾಗ ತುಂಬ ಟೈಮ್ ಹಿಡಿಯುತ್ತೆ ಕಟ್ಟಿಂಗೆಲ್ಲ. ಅದಕ್ಕೆ ಫಸ್ಟೇ ಕಟ್ಟಿಂಗ್ ಮಾಡಿ ಇಟ್ಕೊಂಡ್ರೆ ಕಟ್ಟಿಂಗ್ ವಿಡಿಯೋ ಎಲ್ಲ ಬೇಕಂದ್ರೆ ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ, ಯಾವ ಕಮೆಂಟ್ ಮಾಡಿ. ಈ ಫುಲ್ ಟಾಪ್ ಎಲ್ಲ ವೈಟ್ ಕ್ರೀಮಲ್ಲಿ ಫುಲ್ ಐಸಿಂಗ್ ಮಾಡಿಕೊಂಡು ಮಾಡಿದ್ಮೇಲೆ ಅಂದರೆ ಟೂತ್ ಪಿಕ್ ತಗೊಂಡು ಮಾರ್ಕ್ ಮಾಡ್ಕೋಬೇಕು. ಕಾರ್ ಗ್ಲಾಸ್ ಮುಂದುಗಡೆ ರೈಟ್ ಮಾರ್ಕ್ ಮಾಡ್ಕೊಳ್ಳಿಲ್ಲ ಅಂದರೆ ನೀಟಾಗಿ ಫಿನಿಷಿಂಗಾಗಿ ಏನು ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗೆ ಮಾಡೋಕ್ಕೆ ಹೋದರೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ಬೇರೆಯವ್ರು ಮಾಡ್ಬೋದು, ನಮಗೆ ಕಷ್ಟ ಆಗುತ್ತೆ. ಅದಕ್ಕೆ ಮುಂದೆ ಸೈಡು ಡೋರು ಇದೆಲ್ಲ ಬ್ಯಾಕ್ ಸೈಡು ಎಲ್ಲ ಕಡೆನೂ ಫುಲ್ ಮಾರ್ಕ್ ಮಾಡ್ಕೊಂಡು, ಟೈರಿಗೆ ಇದಕ್ಕೆಲ್ಲ ಮಾರ್ಕ್ ಮಾಡ್ಕೊಂಡು ಈಸಿ ಆಗುತ್ತೆ ಡಿಸೈನ್ ಮಾಡಬೇಕಾದ್ರೆ. ಮತ್ತು ಸೈಡಲ್ಲಿ ಫುಲ್ಲೆಲ್ಲ ಮಾರ್ಕ್ ಮಾಡ್ಕೊಂಡಾಗ ಚೆನ್ನಾಗಿ ಕಾಣುತ್ತೆ. ಮತ್ತು ಬೇರೆ ಡಿಂಪಲಲ್ಲಿ ಇದು ಮಾಡೋಕ್ಕೆ ಹೋದಾಗ ಚೆನ್ನಾಗಿ ಕಾಣಲ್ಲ. ಇದಕ್ಕೆ ನಾಸಲ್ ಏನು ಹಾಕಿಲ್ಲ, ಹಾಗೆ ಚಾಕಲ್ಲಿ ಸಿಂಪಲ್ಲಾಗಿ ಕಟ್ ಮಾಡ್ಕೊಂಡಿದ್ದೀನಿ. ವೈಟ್ ಕ್ರೀಮಲ್ಲಿ ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದೀನಿ ಅಲ್ಲೆಲ್ಲ ಐಸಿಂಗ್ ಮಾಡ್ಕೊಂಡು ಮಾರ್ಕ್ ಮಾಡಿರೋದಕ್ಕೆಲ್ಲ ಈಗ ವೈಟ್ ಕ್ರೀಮಲ್ಲೆಲ್ಲ ಫುಲ್ ಫಿನಿಷಿಂಗ್ ಮಾಡಬೇಕು. ಮುಂದುಗಡೆ ಗ್ಲಾಸು ರೈಟ್ ಮಾಡೋಕ್ಕೂ ಲೈಟು ಎಲ್ಲ ಸೈಡು ಡೋರ್ ಇದು ಮಾಡೋದು ಚೆನ್ನಾಗಿ ಕಾಣುತ್ತೆ. ಫಸ್ಟ್ ಚಿಕ್ಕದಾಗಿರೋದು ವೈಟ್ ಕ್ರೀಮೆಲ್ಲ ಹಾಕ್ಕೋಬೇಕು. ಈಗ ಫಸ್ಟೇ ರೆಡ್ ಕ್ರೀಮೆಲ್ಲ ಹಾಕಿದರೆ ಲಾಸ್ಟಿಗೆ ವೈಟ್ ಕ್ರೀಮ್ ಹಾಕಿದ್ರೆ ಫಿನಿಷಿಂಗ್ ಕಾಣಲ್ಲ. ಫಸ್ಟ್ ಚಿಕ್ಕದೇನು ಇರುತ್ತೋ ಅದನ್ನು ಹಾಕ್ಕೊಂಡು ಲಾಸ್ಟಿಗೆ ರೆಡ್ ಕ್ರೀಮ್ ಹಾಕಿದರೆ, ಆ್ಯಕ್ಚುಲಿ ಇದು ರೆಡ್ ಕಲರ್ ಕಾರ್ ಕೇಕು, ರೈಸಿಂಗ್ ಕಾರ್. ಹಾಗಾಗಿ ಫಸ್ಟೇ ಎಲ್ಲದು ವೆನಿಲ್ಲ ಕ್ರೀಮಲ್ಲೇ ವೈಟ್ ಕ್ರೀಮೆಲ್ಲ ಫಿನಿಷಿಂಗ್ ಮಾಡಿಕೊಂಡು ಸೈಡ್ ಡೋರು ಸೈಡೆಲ್ಲ ಫಿನಿಷಿಂಗ್ ಮಾಡ್ಕೊಂಡ್ರೆ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಫಸ್ಟೇ ನಾವು ಕಲರೆಲ್ಲ ಫಿನಿಷಿಂಗ್ ಮಾಡೋಕ್ಕೆ ಹೋದ್ರೆ ಸರಿಯಾಗಲ್ಲ. ಮತ್ತು ಯೆಲ್ಲೋ ಕಲರ್ ಸೈಡ್ ಲೈಟಿಗೆ ಮತ್ತು ಸೈಡಿಗೆ ಮಾರ್ಕ್ ಡಿಸೈನು ಜಾಸ್ತಿ ಹಾಕಿದರೂ ಚೆನ್ನಾಗಿ ಕಾಣಲ್ಲ, ಸಿಂಪಲ್ಲಾಗಿ ಲೈಟಾಗಿರ್ಬೇಕು. ಆದಮೇಲೆ ಈಗ ಬೇಸ್ ಮೇಲೆ ಕ್ರೀಮ್ ಹಾಕಿ ಫಿನಿಷಿಂಗ್ ಮಾಡಬೇಕು, ಆವಾಗ ಲುಕ್ ಕಾಣು. ಈಗ ಲಾಸ್ಟಿಗೆ ಬೇಸ್ ಮೇಲೆ ಕ್ರೀಮ್ ಹಾಕಿದ್ರೆ ಡಿಸೈನ್ ಬರೋಲ್ಲ, ಮತ್ತು ಡಿಸೈನ್ ಮಾಡಿರೋದೆಲ್ಲ ಹಾಳಾಗುತ್ತೆ. ಅದಕ್ಕೆ ಈಗಲೇ ಫಸ್ಟೇ ಬೇಸ್ ಮೇಲೆಲ್ಲ ಕ್ರೀಮ್ ಹಾಕ್ಕೊಂಡು ಅದನ್ನೆಲ್ಲ ಫಿನಿಷಿಂಗ್ ಮಾಡಿ. ಈಗ ಫಸ್ಟ್ ಟೈರ್ ಇಡಬೇಕು. ಟೈರ್ ಅಂದರೆ ಓರಿಯೋ ಬಿಸ್ಕೆಟ್ ಇಡ್ತಾಯಿದ್ದೀನಿ. ಶುಗರ್ ಫಾಂಡೆಂಟಿನ ಮಾಡ್ಬೋದು, ಟೈಮ್ ಇರಲಿಲ್ಲ, ಅರ್ಜೆಂಟಾಗಿ ಆರ್ಡ್ರ್ ಬಂದಿದ್ದಲ್ವ. ಓರಿಯೋ ಬಿಸ್ಕೆಟಲ್ಲೇ ನಡೆಯುತ್ತೆ, ಚೆನ್ನಾಗಿರುತ್ತೆ. ಈಗ ಇರೋದು ಮೇಯ್ನ್ ಪಾಯಿಂಟ್, ಕೆಳಗಡೆಯಿಂದ ರೆಡ್ಡಲ್ಲೆಲ್ಲ ಫಸ್ಟ್ ಫಿನಿಷಿಂಗ್ ಮಾಡ್ಕೋಬೇಕು. ರೈಸಿಂಗ್ ರೆಡ್ ಬರುತ್ತೆ, ಬ್ಲೂ ಬರುತ್ತೆ, ಯೆಲ್ಲೋ ಬರುತ್ತೆ. ಜಾಸ್ತಿ ಲೈಕ್ ಮಾಡೋದೇ ರೆಡ್ ಆ್ಯಂಡ್ ಬ್ಲೂ, ಯೆಲ್ಲೋ. ಜಾಸ್ತಿ ಮಕ್ಕಳಿಗೆ ಲೈಕ್ ಆಗೋದು ರೆಡ್ ಕಲರ್, ಹಂಗಾಗಿ ರೆಡ್ಡು ವೈಟು ನೋಡೋಕ್ಕೆ ಹೈಲೈಟಾಗಿ ಕಾಣುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಸಹ ರೆಡ್ಡೇ ಹಾಕಿದ್ದೀನಿ. ಮತ್ತು ರೆಡ್ ಕ್ರೀಮ್ ಏನು ಹಾಕಿಲ್ಲ, ನೋಡೋಕ್ಕೆ ಕಾಣುತ್ತೆ ಲೈಟ್ ಕಲರೇ. ಸ್ವಲ್ಪ ಲಾಂಗ್ ವಿಡಿಯೋ ಟೈಮ್ ತಗೊಳ್ಳುತ್ತೆ. ಕಾರೆಲ್ಲ ಮಾಡಬೇಕು ಅಂದರೆ ಮಿನಿಮಮ್ 1/2 hour ಮೇಲೆ ಟೈಮ್ ತಗೊಳ್ಳುತ್ತೆ. ಮೇಯ್ನ್ ಅದು ಫಿನಿಷಿಂಗ್ ಕೊಡೋದೇ ಇರೋದು. ಬೇರೆ ಕೇಕೆಲ್ಲ ಆದರೆ ಬೇಗ ಡಿಸೈನ್ ಮಾಡೋದು, ಕಾರಲ್ಲೆಲ್ಲ ಅದು ಡಿಂಪಲಲ್ಲಿ ಇದು ಮಾಡಬೇಕಾದ್ರೆ 1/2 hour ಬೇಕೇ ಬೇಕು. ಅದನ್ನು 7 minutesಲ್ಲಿ ತೋರಿಸ್ತಾಯಿದ್ದೀನಿ. ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ. ಮತ್ತು ಜಾಸ್ತಿ ಲಾಂಗ್ ವಿಡಿಯೋ ಆದರೆ ನೋಡೋಕ್ಕೆ ಇಂಟ್ರೆಸ್ಟ್ ಆಗೋಲ್ಲ ನಿಮಗೆ.
ಅದಕ್ಕೋಸ್ಕರ ಬೇಗ ಬೇಗ ಓಡಿಸಿ ತೋರಿಸ್ತಾ ಇದ್ದಾನೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ ರೆಡ್ ಕಲರ್ ಇದು ಮಾಡ್ಬೇಕಾದ್ರೆ. ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹೇಗಿದೆ ಅಂತ ಲಾಸ್ಟಲ್ಲಿ ನೋಡಿ ನೀವು ಕಮೆಂಟ್ ಮಾಡಿ. ಮುಂದೆ ಇನ್ನೂ ಹೊಸ ವೀಡಿಯೋಗಾಗಿ ನಮ್ಮ ಚಾನಲ್, ಹೊಸ ಚಾನಲ್ಲು ಯೂಟ್ಯೂಬ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಫ್ರಂಟಲ್ಲಿ ಈಗ ಎಲ್ಲೆಲ್ಲಿ ಗ್ಯಾಪ್ ಇರುತ್ತೆ ಎಲ್ಲ ಕಡೆನೂ ರೆಡ್ ಹಾಕ್ಕೊಂಡು ಟರ್ನರ್ ಮೇಲೆ ಹಾಕೋಕ್ಕಾಗಲ್ಲ, ಅದಕ್ಕೆ ಕೆಳಗಡೆ ಡಿಸೈನ್ ಮಾಡಿದರೆ ಫಿನಿಶಿಂಗಾಗಿ ಬರುತ್ತೆ ಸಹ. ಟರ್ನರಿಂದ ಕೆಳಗಡೆ ಹಾಕೊಂಡು ಎಲ್ಲೆಲ್ಲಿ ಖಾಲಿ ಬಿಟ್ಟಿದೆ ಎಲ್ಲ ಕಡೆ ಈಗ ರೆಡ್ ಹಾಕಿದರೆ ಈಗ ಒಂದು ಲೆವೆಲಿಗೆ ಬರ್ತಾ ಇದೆ. ಈಗ ನೋಡಿ ಆಲ್ಮೋಸ್ಟ್ ಫಿನಿಶಿಂಗಿಗೆ ಬಂದಿದೆ. ಸ್ವಲ್ಪ ತಡ ಆಗ್ತದೆ ಅಷ್ಟೆ. ಫ್ರಂಟೆಲ್ಲ ಆಯಿತು. ಇನ್ನೇನಿದ್ರು ಟಾಪ್ ಲಾಸ್ಟಲ್ಲಿ ಫಿನಿಶಿಂಗ್ ಕೊಡೋದು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಅವ್ರವ್ರಿಗೆ ಇಷ್ಟ ಬಂದಂಗೆ ಅವ್ರವ್ರು ಮಾಡ್ಬೋದು. ನಮಗೆ ಅನುಕೂಲ ಆಗಂಗೆ ನಾವು ಮಾಡಿದ್ದೀವಿ. ನಮಗೆ ಯಾವ್ದು ಈಸಿ ಆಗುತ್ತೆ, ನಿಮಗೆ ಯಾವ್ದು ಈಸಿ ಆಗುತ್ತೆ ಅದು ಮಾಡ್ಬೋದು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಒಬ್ಬೊಬ್ರ ಹತ್ರ ಒಂದೊಂದು ಥರ ಈಸಿಯಾಗಿ ಮೆಥಡ್ ಇರುತ್ತೆ. ನಿಮ್ಗೆ ಯಾವುದು ಈಸಿ ಮೆಥಡಲ್ಲಿರುತ್ತೋ ಅದನ್ನು ಮಾಡ್ಬೋದು. ಈಗ ಲಾಸ್ಟಿಗೆ ಮುಂದೆ ಸಿಂಪಲ್ಲಾಗಿ ಸ್ಟಾರ್ ಹಾಕೋಣ. ಬ್ಲ್ಯಾಕ್ ಕೊಟ್ಲು ಎಲ್ಲೆಲ್ಲಿ ಗ್ಯಾಪ್ ಇರುತ್ತೆ ಬ್ಲೂ ಅಲ್ಲಿ ಇದು ಮಾಡಿ ಬಾರ್ಡ್ರಿಗೆ ಲೈಟಾಗಿ ಬ್ಲ್ಯಾಕ್ ಎಲ್ಲ ಕೊಟ್ಟಾಗ ಚೆನ್ನಾಗಿ ಕಾಣುತ್ತೆ ಲುಕ್ಕು. ಹಾಗೆ ಬಿಟ್ಟರೆ ಪ್ಲೈನಾಗಿ ಅಷ್ಟು ಚೆನ್ನಾಗಿ ಕಾಣಲ್ಲ. ಹಾಗಾಗಿ ಫುಲ್ ಬ್ಲ್ಯಾಕಲ್ಲಿರುತ್ತೆ. ಎಲ್ಲ ಮುಂದೆ ಬ್ಲ್ಯಾಕಲ್ಲಿ ಕೊಟ್ಟಾಗ ಹೈಲೈಟಾಗಿ ಕಾಣುತ್ತೆ. ಇಲ್ಲಿಗೆ ಮುಗೀತು. ನೋಡಿ ಹೇಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋಗಾಗಿ ಕಮ್ಮಿಂಗ್ ಸೂನ್.